ಆ ರೇಂಜಿಗೆ ನಿಮ್ಗೆ ಅನಿಸ್ತು ಆದ್ರೆ ಚೆನ್ನಾಗಿರುತ್ತೆ ಬಾಸ್ ಅಷ್ಟೇ. ಏನಿಲ್ಲ ಡೆವಿಲ್ ನಿಮ್ಗೆ ಎಷ್ಟು ಸ್ಪೆಷಲ್ ಅಂದ್ರೆ ನೋಡ್ತಿದ್ರಲ್ಲ ಸರ್ ಹಬ್ಬ. ಯಾರು ಬೇಕಾಗಿಲ್ಲ, ದರ್ಶನ್ ಬೇಕಾಗಿಲ್ಲ, ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ, ಆ ಸಿನಿಮಾ ಆಕ್ಟ್ ಮಾಡೋ ಟೆಕ್ನಿಷಿಯನ್ ಬೇಕಾಗಿಲ್ಲ, ಆಕ್ಟರ್ಸ್ ಬೇಕಾಗಿಲ್ಲ. ಅವರು ಸೆಲೆಬ್ರಿಟೀಸ್ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳೋದಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದು ಯಾವ್ದಾವುದೋ ಮೂಲೆಯಲ್ಲಿರೋ ಥಿಯೇಟ್ರಲ್ಲೂ ಅವ್ರು ಬಿಡ್ತಾ ಇಲ್ಲ. ಸೊ ಅವ್ರು ತಗೊಂಡೋಗ್ತಾರೆ, ಅವ್ರು ಹೇಳಿದ್ದಾರೆ ನಾವಿದೀವಿ, ನಾವು ತಗೊಂಡೋಗ್ತೀವಿ ಸಿನಿಮಾನ ಅಂತ. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಕನ್ನಡ ಚಿತ್ರರಂಗದ ಖ್ಯಾತ ನಟ ದರ್ಶನ್ ತೂಗುದೀಪ್ ಮುಖ್ಯ ಭೂಮಿಕೆಯ ಬಹು ನಿರೀಕ್ಷಿತ ಚಿತ್ರ ದಿ ಡೆವಿಲ್ ಡಿಸೆಂಬರ್ 11ರಂದು ಅದ್ದೂರಿಯಾಗಿ ಸಿನಿಮಾ ಹಾಲ್ಗಳಲ್ಲಿ ಬಿಡುಗಡೆಯಾಗಿದೆ. ನಿರೀಕ್ಷೆಯಂತೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಲ್ಲಿ ಯಶ ಕಂಡಿದೆ. ನಿನ್ನೆ ಅಭಿಮಾನಿಗಳ ಸಂಭ್ರಮಾಚರಣೆಗೆ ಜೋರಾಗಿಯೇ ಇತ್ತು. ಬಹುತೇಕ ಸಕಾರಾತ್ಮಕ ವಿಮರ್ಶೆಗಳನ್ನ ಸ್ವೀಕರಿಸಿರುವ 2025ರ ಬಹು ನಿರೀಕ್ಷಿತ ಚಿತ್ರ ಬಾಕ್ಸ್ ಆಫೀಸ್ನಲ್ಲೂ ಅತ್ಯುತ್ತಮ ಅಂಕಿ ಅಂಶಗಳೊಂದಿಗೆ ಭರ್ಜರಿ ಪ್ರಯಾಣ ಪ್ರಾರಂಭಿಸಿದೆ. ಗಲ್ಲಾಪೆಟ್ಟಿಗೆಯಲ್ಲಿನ ಗಳಿಕೆಯು ವಿಮರ್ಶೆಯಂತೆಯೇ ಉತ್ತಮವಾಗಿದ್ದು, ಕನ್ನಡ ಚಿತ್ರರಂಗಕ್ಕೆ 2025ರ ಮತ್ತೊಂದು ಬಿಗ್ ಹಿಟ್ ಸಿಕ್ಕಿದೆ. ಇತ್ತೀಚಿನ ಕಾಂತಾರ ಮೂಲಕ ಎಲ್ಲರ ಗಮನ ಸೆಳೆದಿದ್ದ ಸ್ಯಾಂಡಲ್ವುಡ್ ಕಡೆಗೆ ಇದೀಗ ಮತ್ತೆ ಡೆವಿಲ್ ಮೂಲಕ ಗಮನ ಹರಿಸುವಂತೆ ಆಗಿದೆ. ದರ್ಶನ್ ಅವರ ಡೆವಿಲ್ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡ ಸದ್ದು ಮಾಡ್ತಿದೆ. ಹೌದು, ಸಿನಿಮಾ ಇಂಡಸ್ಟ್ರಿ ಟ್ರ್ಯಾಕರ್ಸ್ ಆಕ್ನಿಲ್ಸ್ ವರದಿ ಪ್ರಕಾರ ದಿ ಡೆವಿಲ್ ತನ್ನ ಮೊದಲ ದಿನ 10 ಕೋಟಿ ರೂಪಾಯಿ ಆರಂಭಿಕ ಕಲೆಕ್ಷನ್ ಅನ್ನ ಮಾಡಿದೆ. ಪ್ಯಾನ್ ಇಂಡಿಯಾ ಟ್ರೆಂಡ್ ನಡುವೆ ಕನ್ನಡ ಸಿನಿಮಾ ಕೇವಲ ಒಂದೇ ಒಂದು ರಾಜ್ಯದಲ್ಲಿ 10 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರೋದು ಬಹುದೊಡ್ಡ ಯಶಸ್ಸು ಎನ್ನಬಹುದಾಗಿದೆ. ಬೇರೆ ರಾಜ್ಯದಲ್ಲಿ ಅತಿ ಕಡಿಮೆ ಸಂಖ್ಯೆಯ ಥಿಯೇಟರ್ ನಲ್ಲಿ ಬಿಡುಗಡೆಯಾಗಿದ್ದು, ಕರುನಾಡಿನಲ್ಲಿ ಕನ್ನಡ ಸಿನಿಮಾ ಗೆಲುವಿನ ನಗೆ ಬೀರಿದೆ. ಗುರುವಾರ ತೆರೆ ಕಂಡಿರುವ ಸಿನಿಮಾದ ವಾರಾಂತ್ಯದ ಕಲೆಕ್ಷನ್ ಮೇಲೆ ಸದ್ಯ ಎಲ್ಲರ ಗಮನವಿದೆ. ನಾಯಕ ನಟ ದರ್ಶನ್ ಅವರು ಜೈಲಿನಲ್ಲಿದ್ದರೂ ಕೂಡ ನಾವು ನಿಮ್ಮೊಂದಿಗಿದ್ದೇವೆ ಬಾಸ್ ಎಂದು ಅಭಿಮಾನಿಗಳು ಹೇಳಿಕೊಂಡು ಬಂದಿದ್ರು. ಅದರಂತೆ ತಮ್ಮ ನೆಚ್ಚಿನ ನಟನ ಸಿನಿಮಾ ಗೆಲ್ಲಿಸುವಲ್ಲಿ ಫ್ಯಾನ್ಸ್ ಸಕ್ಸಸ್ ಕಂಡಿದ್ದಾರೆ. ಬಿಡುಗಡೆಗೆ ಮುನ್ನ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಅಭಿಮಾನಿಗಳಿಗೆ ಸಂದೇಶವೊಂದನ್ನ ಕಳುಹಿಸಿದ್ರು. ನಕಾರಾತ್ಮಕತೆಯನ್ನ ನಿರ್ಲಕ್ಷಿಸಿ ದಿ ಡೆವಿಲ್ ಬೆಂಬಲಿಸಲು ತಮ್ಮ ಗಮನ ಹರಿಸುವಂತೆ ವಿನಂತಿಸಿಕೊಂಡಿದ್ದ ನಟ ದರ್ಶನ್ ಅವರು ಅಭಿಮಾನಿಗಳ ಅಚಲ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದರು. ಕಳೆದ ದಿನ ಮುಂಜಾನೆಯೇ ಸಿನಿಮಾ ತೆರೆ ಕಂಡಿತ್ತು. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರಕ್ಕೆ 6:30ಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ಚಿತ್ರದ ನಟಿ ರಚನಾ ರೈ ಹಾಗೂ ದರ್ಶನ್ ಆಪ್ತ ಧನ್ವೀರ್ ಆಗಮಿಸಿ ಅಭಿಮಾನಿಗಳ ಜೊತೆ ಸಿನಿಮಾ ವೀಕ್ಷಿಸಿ ಸಂಭ್ರಮಿಸಿದರು. ಇನ್ನು ದಿ ಡೆವಿಲ್ ಬಿಡುಗಡೆ ದಿನ ರಾಜ್ಯಾದ್ಯಂತ 350ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು, ನಿರ್ದೇಶಕ ಪ್ರಕಾಶ್ ವೀರ್ ಸಿನಿಮಾ ಬಹುತೇಕ ಪಾಸಿಟಿವ್ ರಿಯಾಕ್ಷನ್ ಸ್ವೀಕರಿಸಿದೆ. ಅಭಿಮಾನಿಗಳು ಎಂದಿನಂತೆ ತಮ್ಮ ನೆಚ್ಚಿನ ನಟನ ಮೇಲೆ ಅಭಿಮಾನದ ಮಳೆ ಹರಿಸಿದ್ದಾರೆ. ಅಭಿಮಾನಿಗಳ ವರ್ಣನಾತೀತ ಪ್ರೀತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧನ್ಯವಾದ ಅರ್ಪಿಸಿದ್ದಾರೆ. ಅಲ್ಲದೆ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಅಫಿಸಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಸುದೀರ್ಘ ಬರಹವನ್ನ ಹಂಚಿಕೊಂಡು ಅಭಿಮಾನಿಗಳ ಪ್ರೀತಿಯನ್ನ ಕೊಂಡಾಡಿದ್ದಾರೆ. ನಾನು ಚಿತ್ರಮಂದಿರದಿಂದ ಹೊರಬಂದ ಕ್ಷಣದಲ್ಲೇ ಹೃದಯ ತುಂಬಿ ಹರಿಯಿತು. ನಿರ್ದೇಶಕ ಪ್ರಕಾಶ್ ವೀರ್ ಅವರ ದೃಷ್ಟಿ, ಕಥನ ಶೈಲಿ, ಪ್ರತಿಯೊಂದು ಫ್ರೇಮ್ ಮೇಲಿನ ಹಿಡಿತ ಎಲ್ಲವೂ ವಿಶೇಷವಾಗಿತ್ತು. ಕ್ಯಾಮೆರಾ ಕೆಲಸ, ತಾಂತ್ರಿಕ ಮತ್ತು ತಂಡದ ಶ್ರಮದಿಂದ ಚಿತ್ರವು ದೃಶ್ಯಾತ್ಮಕವಾಗಿ ನಿಜವಾದ ಸಿನಿಮಾ ಹಬ್ಬದಂತೆ ಹೊಳೆಯುತ್ತಿದೆ. ರಚನಾ ರೈ ಪರದೆ ಮೇಲೆ ಮುದ್ದಾಗಿಯೂ ಹತ್ತಿರದ ಮನೆಯ ಹುಡುಗಿಯಂತೆಯೂ ಕಾಣಿಸಿಕೊಂಡಿದ್ದಾರೆ. ಅವರ ನೈಸರ್ಗಿಕವಾದ ಆಕರ್ಷಣೆ ಮನಸೂರೆಗೊಳಿಸುತ್ತದೆ. ಅವರ ಮುಂದಿನ ಪ್ರಯಾಣ ತುಂಬಾ ಪ್ರಜ್ವಲಿಸುವಂತದ್ದು ಎಂದು ನಂಬುವಷ್ಟು ಸುಂದರ ಅಭಿನಯವನ್ನ ಅವರು ಮಾಡಿದ್ದಾರೆ. ಶರ್ಮಿಳಾ ಮಾಂಡ್ರೇಪ್ ಅವರ ಪಾತ್ರ ಚಿಕ್ಕದಾಗಿದ್ದರೂ ಅವರು ಪರದೆ ಮೇಲಿನ ಅಂದದಿಂದ ಗಮನ ಸೆಳೆದಿದ್ದಾರೆ. ಇನ್ನು ಕತೆ ಆರಂಭದಿಂದ ಅಂತ್ಯದವರೆಗೂ ಹಿಡಿತವನ್ನು ಬಿಡಲಿಲ್ಲ. ವಿಶೇಷವಾಗಿ 2 ಪಾತ್ರಗಳ ನಿರ್ವಹಣೆಯ ನಡುವಿನ ಟ್ವಿಸ್ಟ್ ಗಳನ್ನ ನಿರ್ದೇಶಕರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಪ್ರತಿಯೊಬ್ಬ ಕಲಾವಿದ ಮತ್ತು ತಾಂತ್ರಿಕರು ಹೃದಯಪೂರ್ವಕವಾಗಿ ದುಡಿದಿದ್ದಾರೆ ಎಂಬುದು ಪ್ರತಿ ದೃಶ್ಯದಲ್ಲೂ ಸ್ಪಷ್ಟವಾಗುತ್ತಿದೆ. ಅಲ್ಲದೆ ಈಗ ದರ್ಶನ್ ಬಗ್ಗೆ ಹೇಳೋದಾದ್ರೆ, ಅವರನ್ನ ನೋಡುವಾಗ ನನಗೆ ಏನು ಅನಿಸಿತೋ ಅದನ್ನ ಪದಗಳಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ. ಅವರ ಪಾತ್ರ, ಚಿತ್ರಣ, ಅಭಿನಯ, ಕಾಮಿಡಿ ಟೈಮಿಂಗ್, ಪರದೆ ಮೇಲೆ ಅವರ ಅದ್ಭುತ ನಟನೆ ಎಲ್ಲವೂ ಜಾದುವಿನಂತೆ ಅನಿಸಿತು. ನಾನು ಬೆರಗಾಗಿ ಹೋದೆ. ಅವರು 2 ಪಾತ್ರಗಳನ್ನು ಅಷ್ಟು ಸೊಗಸಾಗಿ ಹೊತ್ತೊಯ್ದ ರೀತಿ ಸಿನಿಮಾ ಹಾಲ್ನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಅಭಿಮಾನಿಗೂ ಒಂದು ಅದ್ಭುತವಾದ ಅನುಭವವನ್ನು ನೀಡಿದೆ. ಆದರೆ ಇಂದು ನನ್ನ ಮನಸ್ಸಿಗೆ ಹೆಚ್ಚುತ್ತಾಗಿದ್ದು ನೀವೆಲ್ಲರೂ, ನಿಮ್ಮ ಕ್ರೇಜ್, ನಿಮ್ಮ ಕೂಗಾಟ, ನಿಮ್ಮ ಚಪ್ಪಾಳೆ, ದರ್ಶನ್ ಅವರ ಮೇಲೆ ನೀವು ತೋರಿಸಿರುವ ಪ್ರೀತಿ, ಅದನ್ನು ನೋಡಿದಾಗ ನಾನು ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳಬೇಕಾಯ್ತು. ನಿಮ್ಮ ಈ ಪ್ರೀತಿಯ ಪ್ರತಿಯೊಂದು ಹನಿ ಅವರಿಗೆ ತಲುಪುವಂತೆ ಮಾಡುತ್ತೇನೆ. ಇದೇ ಹುಚ್ಚುತನವನ್ನ ಅವರು ಬೇಗನೆ ಸ್ವತಃ ನೋಡಿ ಅನುಭವಿಸಲಿ. ಅಂದರೆ ಅಭಿಮಾನಿಗಳ ಅಭಿಮಾನವನ್ನ, ಅಭಿಮಾನಿಗಳ ಕ್ರೇಜ್ ಅನ್ನ ನೋಡಲಿ ಎಂಬುದು ನನ್ನ ಹಾರೈಕೆ. ಈ ದಿನವನ್ನ ವಿಶೇಷವಾಗಿಸಲು ಸಹಕಾರ ನೀಡಿದ ಎಲ್ಲಾ ಸೆಲೆಬ್ರಿಟೀಸ್ಗಳಿಗೆ,
ಸಿನಿ ತಾರೆಯರಿಗೆ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದು ಹೇಳುವ ಮೂಲಕ ತಮ್ಮ ಪೋಸ್ಟ್ ಅನ್ನ ಪೂರ್ಣಗೊಳಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.